ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಾಗೆ ಸುಮ್ಮನೆ ಸುತ್ತಾಡುವಾಗ ನನಗೆ ಇಲ್ಲೊಂದು ಮೆಣಸಿನ ಗಿಡದ ಪ್ಲಾಟ್ ಸಿಕ್ತು. ಇದು ಘಟಪ್ರಭಾದಲ್ಲಿ ಇರತಕ್ಕಂಥ ರೈತರಾದಂಥ ಸಂತೋಷ್ ಕಚ್ರೆ ಅವರ ಪ್ಲಾಟ. ಒಂದು 20 ಗುಂಟೆ ಮೆಣಸು ಹಚ್ಚಾರ ಅವರು. ಈಗಾಗಲೇ ಒಂದು ಸಾರಿ ಕಾಯಿ ಕಿತ್ತರು. ಇನ್ನು ಈಗ ಸದ್ಯ 2ನೇ ಸರಿ ಇವರು ಕಾಯಿ ಕೀಳತ್ತರು. ಈ ಬೆಳೆದ ಒಂದು ಸಾಧ್ಯ ಆದಷ್ಟು ವಿವರವನ್ನು ನಾವು ಅವರಿಂದ ಪಡ್ಕೊಳ್ಳೋಣ. ಇದು ಬಹುಶಃ ಇನ್ನೊಬ್ಬರ ರೈತರಿಗೆ ಅನುಕೂಲ ಆಗ್ಬೋದು. ಈ ವಿಡಿಯೋ ತಮಗಿಷ್ಟ ಆದರೆ ಇದನ್ನು ತಾವು ಲೈಕ್ ಮಾಡ್ತೀರಿ ಅನ್ನೋ ವಿಶ್ವಾಸದಿಂದ ವಿಡಿಯೋ ಆರಂಭ ಮಾಡ್ತೀನಿ. ನಮಸ್ಕಾರ ಅಣ್ಣ. ಹಾಂ ನಮಸ್ಕಾರ. ತಮ್ಮ ಹೆಸರು ಅಣ್ಣ? ಸಂತೋಷ್ ಕಲ್ಲಪ್ಪ ಕಚರೆ. ಕಚರೆ ರೀ. ಹಾಂ ಘಟಪ್ರಭಾದವ್ರೇನು ರೀ? ಹಾಂ ಘಟಪ್ರಭಾ, ಗೋಕಾಕ್ ತಾಲೂಕು ರೀ. ಹಾಂ ಗೋಕಾಕ್ ತಾಲೂಕು. ಎಷ್ಟು ಐತ್ರಿ ಅಣ್ಣ ಇದು? ಇದು 20 ಗುಂಟೆ ಐತ್ರಿ. 20 ಗುಂಟೆ ರೀ. ಹಾಂ ಇದು ತೆರವು ಯಾವ್ದ್ರಿ ಅಣ್ಣ? ಇದು ರೈತ ಮಿತ್ರರು. ರೈತ ಮಿತ್ರ ರೀ. ಹಾಂ ಚಂದ ಬಂದೈತಿಲ್ರಿ? ಹಾಂ ಬಂದೈತ್ರಿ. ಹಾಂ ಇವು ಎಷ್ಟು ದಿನಕ್ಕೆ ಹೂ ಬಿಡಾಕತ್ತಾವ್ರಿ ಇವು ಗಿಡಗಳು? ಈ ಕಾಯಿ ಸ್ಟಾರ್ಟಿಂಗ್ 60 ದಿವಸ ಬೇಕ್ರಿ. 60 ದಿನ ರೀ. ಹಾಂ 60 ದಿನ ಆಗುತ್ತೆ. ನೀವು ಹಚ್ಚಿದ್ದು ತೆರವು ತಂದರಿ? ಹಾಂ ತೆರವು ತಂದ ಹಚ್ಚಿದ್ದು ನರ್ಸರಿ ಒಳಗಾರ? ನರ್ಸರಿ ಒಳಗಾರ. ಯಾವ ನರ್ಸರಿನ ತಂದಿದ್ರಿ? ಇಲ್ಲಿ ಕುರ್ಬ್ಯಾಡ್ತಿಲ್ರಿ, ಮಹಾಲಕ್ಷ್ಮಿ ರೀ. ಮಹಾಲಕ್ಷ್ಮಿ ರೀ. ಅಲ್ಲಿ ಒಳ್ಳೆ ಸಿಗ್ತಾವಲ್ರಿ? ಹಾಂ ಸಿಗ್ತಾವ್ರಿ. ಇದ ನೀವು ಯಾವಾಗಿದ್ ಮೊದ್ಲು ಹಚ್ಚಿದ್ರು ಅಥವಾ ಯಾರು ಮಾಡಿದ್ ನೋಡಿ? ಕಾಯಂ ಮಾಡತ್ತವ್ರಿ ನಾವು. ಕಾಯಂ ಮಾಡ್ತೀರಿ? ಹಾಂ ಮಾಡ್ತವ್ರಿ. ವರ್ಷ ಒಂದೊಂದು ಪ್ಲಾಟ್ ಇರ್ತೈತಿ? ವರ್ಷ ಒಂದು ಪ್ಲಾಟ್ ಮಾಡತ್ತವ್ರಿ. ಹಾಂ ಇವು ಇನ್ನೂ ಬೆಳಿತಾವ್ರಿ ಗಿಡಗಳು? ಎಷ್ಟಾರು? ಇನ್ನೂ ಬೆಳಿತಾವ್ರಿ. ಇನ್ನೂ ಒಂದು ಚೋಟ್ ಬೆಳಿತಾವ್ರಿ. ಇನ್ನೂ ಒಂದು ಚೋಟ್ ರೀ. ಹಾಂ ರೀ. ಮತ್ತು ಇದು ಇವಕ್ಕೆ ಆಧಾರ ಕೊಟ್ಟಿರ್ದಿರ್ಲಿ ಅಣ್ಣ? ಹೋರಿ ಇವು ಆಧಾರ ರೀ. ಹಾಂ ರೀ. ಇವನ್ನೆಲ್ಲ ರೀ ಇವ್ನ ಕಟ್ಟೋದು ಆಧಾರ? ಗಿಡ ಬೀಳಬಾರ್ದು ಹೇಳ್ರಿ. ಇದು ಎಷ್ಟು ದಿನಕ್ಕೆ ನೀವು ಅವ್ನ ಕಟ್ತೀರಿ? ಈಗ 2 ತಿಂಗಳ ಕಟ್ಟಬೇಕ್ರಿ ಕಂಪಲ್ಸರಿ. ಅಂದ್ರೆ ನೀವು ತೆರವು ಹಚ್ಚಿ 60ನೇ ದಿನಕ್ಕೆ ಕಟ್ಟಬೇಕ್ರಿ. ಅಂದ್ರೆ ಗಿಡ ದೊಡ್ಡ ಆದಂದ್ರೆ ಬೀಳುದಿಲ್ರಿ ಇವ. ಕಟ್ಲಿಕ್ಕೆ ಬೀಳ್ತಾವ್ರಿ. ಬರೋಬರ್ರಿ. ಅಂದ್ರೆ 60 ದಿನಕ್ಕೆ ಇನ್ನು ಈ ವ್ಯವಸ್ಥೆ ಮಾಡ್ಕೊಳ್ಬೇಕಾರೆ ಕಟ್ಟಬೇಕು. ಮತ್ ಬಿದ್ದು ಅಂದ್ರೆ ಸರಿಯಾಗಿ ಸರಿ ಆಗೋಲ್ರಿ. ಕಾಯಿ ಡೆವಲಪ್ಮೆಂಟ್ ಆಗೋಲ್ರಿ. ಮತ್ತೆ ಗಿಡ ಅದ ರೀ ಎಲ್ಲ ನೆಲಕ್ಕೆ ಹತ್ತಿ ಬಿಡ್ತೈತ್ರಿ. ಗಿಡ ಸರಿಯಾಗಿ ಬೆಳವಣಿಗೆನೂ ಆಗೋಲ್ರಿ. ಬರೋಬರ್. ಇದು ಎಷ್ಟನೇ ದಿನಕ್ಕೆ ಹೂ ಬಿಡಕ್ಕೆ ಶುರು ಆಕೈತ್ರಿ? ಇದು 65 ದಿವ್ಸಕ್ಕಂದ್ರೆ ಚಾಲು ಆಗೈತ್ರಿ. 65 ದಿನಕ್ಕೆ ಹೂ ಬಿಡಕ್ಕೆ ಶುರು ಆಕೈತ್ರಿ. ಹೂ ಬಿಟ್ಟು ಒಂದು 70 ದಿನಕ್ಕಂದ್ರೆ ಒಟ್ಟು ಕಾಯಿ ಕಟಾವ್ ಚಾಲು ರೀ. 70 ದಿನಕ್ಕೆ ರೀ. ಹಾಂ ಆಮೇಲೆ ಇದು ಒಂದೇದ ನಾವು ಇವನ್ ಕಟ್ ಮಾಡ್ಕೊಳ್ಳುವಂಗೆ ಕಾಯಿ ಎಷ್ಟನೇ ದಿನಕ್ಕೆ ಸಿಗ್ತಾವ್ರಿ? ಯಾವ್ರಿ? ಹಚ್ಚಿ ತೆರವು ಹಚ್ಚಿದ್ ಮುಂದೆ ಬರ್ರಿ ಅಣ್ಣ. ಈ ಕಾಯಿ ಹಚ್ಚಿದ ಇದನ್ನ 70 ದಿವ್ಸಕ್ಕಂದ್ರೆ ಕಟಾವ್ ಚಾಲನ ಆಯ್ತು ರೀ. 70 ದಿನಕ್ಕೆ ರೀ. ಕಟಾವ್ ಆಗೈತಿ. ಈಗ ಸದ್ಯ 2ನೇ ಕಟಾವೇನು? 2ನೇ ಕಟಾವ್ ರೀ ಈಗ ಸದ್ಯ ರೀ. ಹಾಂ ಮತ್ತು ಇದಕ್ಕೆ ನೀವು ಹಚ್ಚಿದಾಗತ್ತು ಏನು ಟಾನಿಕ್ ರೀ? ಟಾನಿಕ್ ಔಷಧ ಕೊಡೋದವ್ರಿ. ಕೊಡ್ತೀರಿ? ಹಾಂ ರೀ. ಅದೆಲ್ಲ ನಿಮಗೆ ಮೊದಲ ಅನುಭವ ಐತ್ರಲ್ಲ? ಐತ್ರಿ. ಖರ್ಚು ಭಾಳ ಆಗ್ತೈತ್ರಿ? ಆಯ್ತು ರೀ. ಖರ್ಚು ಆಗ್ತೈತ್ರಿ? ನಿಮ್ಮ ಲೆಕ್ಕದೊಳಗೆ ಇದು 20 ಗುಂಟೆಗೆ ಎಷ್ಟು ಖರ್ಚು ಬಂದಿರ್ಬೋದ್ರಿ ಇಲ್ಲಿ ತನ? ಈಗ ಮಲ್ಚಿಂಗ 40,000 ರೂಪಾಯಿ ಬಂದೈತ್ರಿ. ಅದು 40,000 ರೀ ಈಗ ಸದ್ಯ ರೀ? 40,000 ಅಂದಾಜು ಹೆಚ್ಚು ಕಡಿಮೆ ಒಂದು 40,000 ತನ ರೀ. ಮಲ್ಚಿಂಗ್ ಮಾಡ್ರೆ ಭಾಳ ಚಲೋ ಏನ್ರಿ? ಹೌದ್ರಿ. ರೋಗ ಮುಟ್ರಕ್ಕೆ ರೋಗ ಕಡಿಮೆ ಬರೋದ್ರಿ. ಮಲ್ಚಿಂಗ್ ರೀ. ಹಂಗ ನಾವು ಮಲ್ಚಿಂಗ್ ಇಲ್ದ ಹಚ್ಚಿರ ರೀ? ಅದು ಮುಟ್ರ ಸರಿ ಬರೋದಿಲ್ರಿ. ಮುಟ್ಟು ಬರೈತ್ರಿ ಗಿಡ ಭಾಳ. ಹೌದ್ರಿ? ಈಗ ಮಲ್ಚಿಂಗ್ ಇಲ್ದಾನು ಯಾವಾಗ ನೀವು ಬೆಳಿ ಮಾಡಿರಿ? ಅದನ್ನ ಮಾಡಿಲ್ರಿ. ಮಾಡೇ ಇಲ್ಲ ರೀ. ಇದನ್ನ ಮಾಡಿದಾಗಿಂದ ಒಟ್ಟು ಮಲ್ಚಿಂಗ್ ಮಾಡ್ಕೊತ ಮಾಡ್ಯಾರ. ಬರೋಬರ್. ಸ್ವಲ್ಪ ನೀರು ಕಡಿಮೆ ಆದ್ರೂ ನಡಿತೈತಿ ಆಮೇಲೆ ಮಲ್ಚಿಂಗ್ ಆದ್ಮೇಲೆ? ಡ್ರಿಪ್ ಆಯ್ತಾನ ಸ್ವಲ್ಪ ನೀರು ಇದನ್ನಾದ್ರೂ ಇದನ್ನ ಆಯ್ತು ರೀ. ಈ ಕಡೆ ಬೇರೆ ಅಣ್ಣ, ಈ ಕಡೆ ಈಚೆ ಕಡೆ ಸ್ವಲ್ಪ. ಮತ್ತು ಇದಕ್ಕೆ ಸಾಮಾನ್ಯವಾಗಿ ಕಾಡ್ತಕ್ಕಂಥ ರೋಗಗಳು ಯಾವ್ಯಾವ? ಮುಟ್ರು ಅಲ್ಲಿ ಮುಟ್ರಿ. ಮತ್ತು ಹೂ ಉದುರುದು ಮಾಡುದು? ಬೂದ್ ರೋಗ 2 ರೋಗ ರೀ. 2 ರೋಗ ರೀ ಹೆಚ್ಚಾಗಿ ಕಾಡುವ? ಹೆಚ್ಚಂದ್ರೆ ಅವು 2 ರೋಗ ರೀ. ಅವನ್ನ 2 ಕಂಟ್ರೋಲ್ ಇಟ್ಟಂದ್ರ ಹಾನ್ರಿ ಏನು ಇದನ್ನ ಇಲ್ರಿ. ಅವು ಎಷ್ಟನೇ ದಿನಕ್ಕೆ ನಿಮ್ಗೆ ಗೊತ್ತಾಗ ಸ್ಟಾರ್ಟ್ ಮುಟ್ರಿ? ಹಾನ್ರಿ. ಮುಂದ್ವರೆ 1 ತಿಂಗಳಿಗೆ ಅಂದ್ರೆ ಚಾಲನ ಐತ್ರಿ ಅದು ಮುಟ್ರ. 1 ತಿಂಗಳಿಗೆ? 1 ತಿಂಗಳಿಗೆ ಮುಟ್ರ ರೋಗ ಕಾಡಾಕ ಚಾಲು ಆಗತೈತ್ರಿ ಅದು. ಅದಕ್ಕಿಂತ ಮೊದಲು ನಾವು ಒಟ್ಟು ಪ್ರಿಕಾಷನ್ಸ್ ತಗೋಬೇಕ್ರಿ. ಎಣ್ಣೆ ಹೊಡೆದ ಸ್ಪ್ರೇ ಇಟ್ಕೋತ ಬರ್ಬೇಕ್ರಿ ಅದನ್ನ. ಅದು ಯಾವ ಸ್ಪ್ರೇ ಮಾಡಿದ್ರಣ್ಣ ನೀವು? ಫಸ್ಟ್ ರೀ ಹಾನ್ರಿ ಇಮಿಡಾ ಅಂತ ಹೇಳಿ ಬರ್ತೈತ್ರಿ ಅದು. ಅದನ್ನ ಅದು ಇದೈತ್ರಿ? ಅಗ್ದಿ ಗ್ಯಾರಂಟಿ ಐತ್ರಿ? ಗ್ಯಾರಂಟಿ ಐತ್ರಿ ಅದು. ಆಮೇಲೆ ಏನು ಒಟ್ಟ ಅದಕ್ಕೆ ಕಾಡೋದಿಲ್ಲ? ಇಲ್ರಿ. ಹೂ ಉದುರು 8 ದಿವ್ಸಕ್ಕೊಮ್ಮೆ ಅದನ್ನ ಔಷಧ ಕೊಟ್ಕೋತ ಬರ್ತವ್ರಿ ಅದನ್ನ. ಹೌದೇನ್ರಿ? ಈಗ 1ನೇ ಕಟಾವ್ ಆತಂದ್ರಲ್ಲ ಅಣ್ಣ, ನಿಮ್ಗೆ ಎಷ್ಟು ಇಳುವರಿ ಸಿಕ್ಕಿತ್ರಿ? ಇದು 1ನೇ ಕಟಾವ್ ಅಷ್ಟೇನು ಇದನ್ನ ಆಗಿರ್ಕಿಲ್ರಿ. ಅದ ಒಂದು 4 ಕ್ವಿಂಟಲ್ ಬಂದಿತ್ರಿ. ಅದ 4 ಕ್ವಿಂಟಲ್ ನಡ್ರಿ ಅಣ್ಣ. ಹಂಗಾರ ಇದ 1 ಟನ್ ತಕ್ಕ ಬರೈತ್ರಿ. ನಿಲ್ರಿ ನಾನು ಆ ಸೈಡ್ ಹೋಗ್ಕೊಂಡು ಒಂಚೂರು. ಈಗ ಸದ್ಯ 2ನೇ ಕಟಾವ್ ಎಷ್ಟು ಬರ್ಬೋದ್ರಿ? 1 ಟನ್ ತಗ ಬರ್ಬೋದು. 1 ಟನ್ ರೀ. 1 ಟನ್. ಈಗ ಎವರೇಜ್ ಹೆಂಗೆ ಹೊಂಟವ್ರಿ ಪೇಟ್ಯಾಗ? ಇವು 35 ರೂಪಾಯಿ ಕೆಜಿ ಹೊಂಟಾವ್ರಿ. ಮತ್ತು ಮಾರ್ಕೆಟ್ ಹೆಂಗ್ರಿ ಇದಕ್ಕೆ? ಬೇರೆ ಅಣ್ಣ ಮುಂದೆ ಬೇರೆ ಮಾರ್ಕೆಟ್ ಅದೇನ್ರಿ 50 ರೂಪಾಯಿ ಕೆಜಿ ಆಗ್ತೈತ್ರಿ. ಹಾನ್ರಿ. 60 ಆಗ್ತೈತಿ. ಅದೇನು ಇದನ್ನಿಲ್ರಿ. ಈಗ ಒಂದು ಸ್ವಲ್ಪ ಮಾಲ್ ಹೆಚ್ಚು ಬರೋದೈತಿ ಅಂದ್ಬಳಕ. ಹಾನ್ರಿ. ಅಷ್ಟು ಕಡಿಮೆ ಐತ್ರಿ. ಈಗ ಸದ್ಯ 35 ಐತಿ. 35 ರೂಪಾಯಿ. ಇದು ಕಡಿಮೆ ರೀ? ಕಡಿಮೆ ರೀ ಇದು.
ಅಂದ್ರೆ 50-60 ರೂಪಾಯಿ ತನ 50 ರೂಪಾಯಿ ಮಿನಿಮಮ್ ರೀ ಮಾರ್ಬೇಕ್ರಿ ಅದು. ಬರೋಬ್ಬರಿ. ನೀವು ಯಾವಾಗ ಈಗ ಭಾಳ ದಿನ ಆತಂದಿರಲ್ಲ, ಹಾಂ ರೀ, ನಿಮ್ಮ ಯಾವ ಈಗ ನೀವು ಈಗಾಗಲೇ ಮೆಣಸ ಹಚ್ಚಿದಾಗ ಆ ರೇಟ್ ಸಿಕ್ಕಿತ್ತು ನಿಮ್ಗೆ? ಸಿಕ್ಕಿತ್ರಿ 60 ರೂಪಾಯಿ ಕೆಜಿ ಸಿಕ್ಕೈತ್ರಿ. ಹೌದ್ರಿ. ಹಾಂ ರೀ. ಹಾಂ ಹಾಂ. ಈಗ ಹಿಂದಿನ ಬೆಳೆಯೊಳಗೆ ಎವರೇಜಾಗಿ ಎಷ್ಟು ಬಂದಿತ್ತು ರೀ ನಿಮ್ದು ಲಾಭ? ಅಂದ್ರೆ ಲಾಭ ರೀ 2 ಲಕ್ಷ ರೂಪಾಯಿ 2 ಲಕ್ಷ ಬಂದಿತ್ತು ರೀ. 1 ಎಕರೆ ಐತ್ರಿ. 1 ಎಕರೆ ಇದ್ರಿ. ಎಲ್ಲ ಖರ್ಚು ಪತ್ರ 2 ಲಕ್ಷ ಬಂದಿತ್ತು. 2 ಲಕ್ಷ ಬಂದಿತ್ತೇನ್ರಿ? ಬಂದಿತ್ತು ರೀ. ಹಾಂ ಹಾಂ. ಇದು 20 ಗುಂಟೆ ಐತೆ ಅಂದ್ರೆ ನಿಮ್ಮ ಲೆಕ್ಕದೊಳಗೆ ಎಷ್ಟು ಆಗ್ಬೋದು ರೀ? ಈಗ 35 ಹಿಡ್ಕೋರಿ ನೀವು ಕೆಜಿಗೆ. ಹಾಂ ರೀ. ಎಷ್ಟು ಉಳಿಬೋದು ರೀ ಅಥವಾ ಎಷ್ಟು ಆಗ್ಬೋದು ರೀ ಅಂದಾಜು? ಇಷ್ಟ ಎವರೇಜ್ ಆಗಿ ನಮ್ಮದು ಇದು 1 ಲಕ್ಷ 1.5 ಲಕ್ಷ ರೂಪಾಯಿ ತನಕ 1.5 ಲಕ್ಷ ತನ ರೀ. ಎಲ್ಲ ಖರ್ಚು ಎಲ್ಲ ಹೋಗಿರಿ. ಹಾಂ ಹೋಗ್ಬೋದು. ಹಾಂ ಹಾಂ. ಮತ್ತು ನಿಮ್ಗೆ ಘಟಪ್ರಭಾ ಸಮೀಪ ಅದೊಂದು ಅನುಕೂಲ ರೀ. ಹಾಂ ಅನುಕೂಲ ಐತ್ರಿ. ಹೌದಿಲ್ರಿ? ಎಲ್ಲ ಇಲ್ಲೇ ಕೊಡ್ತೀರಿ ನೀವು? ಎಲ್ಲ ಇಲ್ಲೇ. ಬೇರೆ ಕಡೆ ಕಳಿಸ್ತೀರ? ಎಲ್ಲ ಇಲ್ಲೇ ರೀ. ಹಾಂ ಈ ಕಡೆ ಬೇರೆನಾ? ಮತ್ತು ಇದನ್ನು ಮಾಡೋ ರೈತರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಣ್ಣ? ಏನು ಮಾಡ್ರಿ, ಏನು ಅಡ್ಡಿ ಇಲ್ರಿ. ಹಾಂ ರೀ. ಏನು ಅಡ್ಡಿ ಇಲ್ರಿ. ಹಾಂ ಹಾಂ. ಸ್ವಲ್ಪ ಮೇಂಟೆನೆನ್ಸ್ ಭಾಳ ಸರಿ ಇದ್ರೆ ಏನು ಮಾಡ್ರಿ, ಏನು ಅಡ್ಡಿ ಇಲ್ರಿ. ಅಲ್ರಿ ಭಾಳ ಜಾಸ್ತಿ ಬರ್ತೈತ್ರೋ? ಏನು ಖರ್ಚು ಹಾಕಿ ತಕ್ಕೋಬೇಕ್ರಲ್ಲ. ಖರ್ಚು ಹಾಕಿ ತಕ್ಕೋಬೇಕು. ಉತ್ಪನ್ನ ತೆಗಿ ಹಾಕಿ ತಕ್ಕೋಬೇಕ್ರಿ. ಹಾಂ ಹಾಂ. ಮತ್ತು ನಡಕ್ ಚೆಂಡು ಹೂವಿನ ಗಿಡ ಹಚ್ಚಿರ್ಲಿ ರೋಗ ಕಂಟ್ರೋಲ್ ಮಾಡ್ಕೋಯ್ತ್ರಿ. ಕಂಟ್ರೋಲ್ ಮಾಡ್ಕೋತೈತೇನ್ರಿ? ಹಾಂ ಹಾಂ ಹಾಂ. ಕಂಟ್ರೋಲ್ ಮಾಡ್ಕೋದಷ್ಟಂದ್ರಿ ಅದು. ಅಂದಾಜು ಎಷ್ಟು ಸೈಸಿ ಅದಾವ್ರಿ ಇವ? ಯಾವ್ರೆ ಇವು ಹೊಲ್ದಾಗ ರೀ 20 ಗುಂಟೆ ಒಳಗೆ? ಇವು 5,000 ಅದಾವ್ರಿ. 5,000 ಸೈಸಿ ರೀ. 5,000. ಹಾಂ ಹಾಂ ಹಾಂ. ಬರೋಬ್ಬರಿ. ಇವತ್ತು ಇವನು ಕಾಯಿ ಕಿತ್ತಿರ್ಬೇಕಲ್ರಿ? ಹಾಂ ರೀ. ಈಗ ಇವತ್ತು ತೆಗ್ಯಾತವ್ರಿ. ತೆಗಿಯತ್ರಿ. ಅಂದ್ರೆ ಎಷ್ಟು 10 kg ಬ್ಯಾಗ್ ಮಾಡ್ತಿರಲ್ಲ? 10 kg ಬ್ಯಾಗ್ ರೀ. ಒಂದು 20 ಬ್ಯಾಗ್ ತೆಗಿತವ್ರಿ ಇವತ್ತು ದಿನಕ್ಕೆ ರೀ? ಹಾಂ ದಿನಕ್ಕೆ 20 ಬ್ಯಾಗ್. ಬರೋಬ್ಬರಿ. ಅಕ್ಕಗಳು ಒಂದು 4 ಜನ ಅದಾರಲ್ರಿ? ಹಾಂ ಅದಾರ. ಎಷ್ಟು ಒಂದು 20 ಬ್ಯಾಗ್ ತೆಗಿಬೇಕಂದ್ರೆ ಅವ್ರಿಗೊಂದು 4-5 ಜನ ಬೇಕ್ರಿ. ಒಂದು 3-4 ತಾಸು ರೀ? ಇಲ್ರಿ 11 ಗಂಟೆಗೆ 9 ಗಂಟೆಯಿಂದ ಹಿಡ್ದಾರ್ರಿ. ಹಾಂ ರೀ. ಒಂದು 5-6 ತಾಸು ಬೇಕ್ರಿ. 5-6 ತಾಸು. 5-6 ತಾಸು. ಅಲ್ಲೆಷ್ಟು ಹೋಗಿ ನಡ್ರಿ? ಹಾಂ ಅಂದ್ರೆ ಒಂದು 4-5 ಜನ ಸೇರಿ ಒಂದು 5-6 ತಾಸು ಕೆಲಸ ಮಾಡ್ಬೇಕ್ರಿ. ಒಂದು 25 10 kg ಬ್ಯಾಗ್ ಒಂದು 20 ಆಗ್ಬೇಕಂದ್ರೆ ಬರೋಬ್ಬರಿ. ಇದು 8 ಫುಟಿನ ಸಾಲ್ ಬಿಟ್ರಿ ಅಣ್ಣ? ಇದು 5 ಫುಟ್ ರೀ. 5 ಫುಟ್ ಇಷ್ಟು ಇರಬೇಕೇನ್ರಿ? ಅಷ್ಟು ಬೇಕ್ರಿ. ಇಷ್ಟು ಇರೋದ್ರಿಂದ ಅನುಕೂಲ ರೀ? ಅನುಕೂಲ ಅಂದ್ರೆ ಇದು ನಮಗೆ ಔಷಧ ತೊಗೊಂಡು ಹಾಂ ಔಷಧ ಬೆಳೆಯಕತ್ತವ್ರಿ. ಹಾಂ ರೀ. ಅಂದ್ರೆ ಗಿಡ ಭಾಳ ದಿನ ಆತನ ಗಾಳಿ ಹತ್ತದ್ರಿ. ಹಾಂ ಹಾಂ ಹಾಂ. ಮತ್ತು ಕಸಾನು ನಿಯಂತ್ರಣಕ್ಕೆ ಬರ್ತೈತ್ರಿ? ಹೌದಿಲ್ರಿ? ಇಲ್ಲಿ ಕಾಯಿ ಉದುರುದು ಅಂಥದ್ದು ಏನು ಇದಕ್ಕೆ ಬರುದಿಲ್ರಿ? ಏನು ಬರುದಿಲ್ಲ. ಭಾಳ ಕಡಿಮೆ ರೀ? ಭಾಳ ಕಡಿಮೆ ಐತಿ. ಅಂದ್ರೆ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಯ್ತು. ಕಂಟ್ರೋಲ್ ಆಗ್ತೈತ್ರಿ. ಹಾಂ ಹಾಂ ಹಾಂ. ಅಂದ್ರೆ ಈಗ ನಿಮ್ಗೆ ಇದು ಅನುಭವ ಐತನಂದ್ಲೇ ಒಂದು ಹಿಡ್ತೈತಿ ಬಿಡ್ರಿ. ಹೌದಿಲ್ರಿ? ಹೌದು ಸರ್. ಬರೋಬರ್ ಬರೋಬರ್. ಒಟ್ಟು ನಿಮ್ಮ ಅಂದಾಜು ಇದು 20 ಗುಂಟೆ ಒಳಗೆ ಎಷ್ಟು ಬರ್ಬೋದ್ರಿ ಅಣ್ಣ ಇದು? ಹಂಗೆ ರೇಟ್ ಐತ್ರಿ ಒಂದು 1.5 ಲಕ್ಷ ರೂಪಾಯಿ ಆಗ್ಬೋದು ರೀ. ಆಗ್ಬೋದು ರೀ? ಆಗ್ಬೋದು. ಹಾಂ. ಮತ್ತೆ ಎಲ್ಲ ಮನೆಯವ್ರ ಇದ್ದೀರಿ ಏನೋ ರೀ? ಇಲ್ರಿ ಅವ್ರು ಲೇಬರ್. ಹೌದ್ರಿ? ಹಾಂ ಹಾಂ. ಕೆಲ್ಸಕ್ಕೆ ಬಂದವ್ರ ಅನ್ನ ರೀ? ಹಾಂ. ಇದರಲ್ಲ ಮನೆ? ಇದ್ರಿ. ಹಾಂ. ತೋಟದಾಗ ಇದ್ದುಕೊಂಡ ಹಾಂ ಬರೋಬರ್ರಿ. ಅಲ್ಲೆಷ್ಟು ಬೇರೆನಾ ಅವು ಕಾಯಿ ಅಟ್ಟು ಕಿತ್ತಿದ್ದು ನೋಡೋಣ್ರಿ. ನೋಡಿ ಇದನ್ನೊಂದು ಮುಗಿಸೋಣ. ಇವ ನಿನ್ನೆ ಕಟ್ ಮಾಡಿದ್ವೇನ್ರಿ ಅಣ್ಣ ಕಾಯಿಗಳು? ಇವತ್ತು ಮುಂಜಾನೆ ಇದ್ದವ್ರಿ. 10 ಗಂಟೆದಾಗ ಕಟ್ ಮಾಡ್ತಾರೆ. ಹಾಂ ಹಾಂ. 10 ಬ್ಯಾಗ್ ಆಗ್ಯಾವನ್ರಿ ಈಗ? 15 ಬ್ಯಾಗ್ ಆಗಿದಾವ. 15 ಬ್ಯಾಗ್ ರೀ? ಅಂದ್ರೆ ಇವು ಸಂಜೆಗೆ ಇಲ್ಲಿ ಘಟಪ್ರಭಾ ಮಾರ್ಕೆಟ್ಗೆ ಹೋಗ್ತಾವ್ರಿ? ಹಾಂ ರೀ. ಎಲ್ಲ ಆರ್ಡರ್ ಮಾಲ್ ಐತ್ರಿ. ಹೌದೇನ್ರಿ? ಮೊದಲ ಸಿಗ್ತೈತ್ರಿ? ಹಾಂ ಹಾಂ. ಆರ್ಡರ್ ಸಿಕ್ಕಟ್ಟು ನೀವು ಇಲ್ಲಿ ಅವ್ರಿಗೆ ಒದಗಿಸ್ತೀರಿ? ಹಾಂ ರೀ. ನಿಮ್ಗೆ ಅದೊಂದು ಅನುಕೂಲ ರೀ ಅಣ್ಣ? ಹೌದ್ರಿ. ಹೌದಿಲ್ರಿ? ಮುಂಜಾನೆ ಆರ್ಡರ್ ತೊಗೊಂಡಿರ್ತವ್ರಿ. ಹಾಂ ರೀ. ಸಂಜೆಗೆ ಅಂದ್ರೆ ಮತ್ತು ಘಟಪ್ರಭಾ ಸಮೀಪ ಐತ್ರಿ? ಹೌದ್ರಿ ಸರ್. ಗರ್ಸ್ಮನ್ ಐತ್ರಿ? ಇದಕ್ಕೆ ಚಲೋ ಬರ್ತಾವಲ್ರಿ ಮೆಣಸಿನ ಗಿಡಗಳು? ಹಾಂ ಬರ್ತಾವ. ಹ್ಞೂ. ಎರಿ ಭೂಮಿಗೆ ಹೆಂಗೆ ಬರ್ತಾವ್ರಿ ಮೆಣಸಿನ ಗಿಡಗಳು? ಇಲ್ಲಿ ಗರ್ಸ್ ಭೂಮಿಯಾಗಟ್ಟ ಇಳುವರಿ ಜಾಸ್ತಿ ರೀ? ಹೌದ್ರಿ. ಹಾಂ ಹಾಂ. ಆಯ್ತು ರೀ ಅಣ್ಣ. ತಮ್ದಷ್ಟು ನಂಬರ್ ಹೇಳ್ರಿ ಅಣ್ಣ. ಯಾರ ಏನಾರು ಮಾಹಿತಿ ಕೇಳ್ರಿ ಅಟ್ ಹೇಳಕ್ಕಿರಿ? ಯೂಟ್ಯೂಬ್ದಾಗ ಹೋಗುದ್ರಿ? ಹಾಂ ರೀ ಅಣ್ಣ. ಹೇಳ್ರಿ ಅಣ್ಣ ನಿಮ್ದೊಂದು ನಂಬರ್ ಹೇಳ್ರಿ. ನಂಬರ್ ನಿಂದ ಏನೋ ಔಷಧ ಸ್ಪ್ರೇ ಇದನ್ನು ಮಾಡ್ತೀವಿ. 99 45 19 3285. ಸ್ನೇಹಿತರೆ, ಇಲ್ಲಿ ತಾವು ಕಾಣ್ಬೋದು ಇಂಥದ್ದೊಂದು ತೋಟದ ಮನೆಯಲ್ಲಿ ಇದ್ಕೊಂಡು ಇಲ್ಲೇ ಅಕ್ಕಪಕ್ಕದೊಳಗನ ಎಲ್ಲ ಹೊಲಗಳನ್ನು ಇಟ್ಕೊಂಡ ಒಂದು ಮೂರು ಜನ ಸಹೋದರರು ಈ ಒಂದು ಒಳ್ಳೆಯ ರೀತಿಯೊಳಗೆ ಇದನ್ನು ಮೆಣಸಿನ ಗಿಡಗಳನ್ನು ಆ ಕೃಷಿಯನ್ನು ಇವರು ಮಾಡ್ತಾ ಇದ್ದಾರೆ. ಮತ್ತು ಇವ್ರಿಗೊಂದು ಅನುಕೂಲ ಇಲ್ಲಿ ಒಂದು ಮಾರ್ಕೆಟ್ ಸಮೀಪ ಇರೋದೊಂದು, ಮತ್ತು ಇದ್ರ ಬಗ್ಗೆ ಅವರು ಭಾಳ ದಿನದಿಂದ ಈ ಕೃಷಿ ಮಾಡೋದರಿಂದ ಅವ್ರಿಗೊಂದು ಹಿಡಿತೈತಿ. ಅದರಂತೆ ಅವರು ಯಾವುದೇ ಒಂದು ತೊಂದರೆ ತಕರಾರು ಇಲ್ಲದ ತಮ್ಮ ಇಳುವರಿಯನ್ನು ಹೆಚ್ಚು ಮಾಡ್ಕೋತಿದ್ದಾರೆ. ಅವ್ರಿಗೆ ಈ ಒಂದು ಬೀಳೊಳಗೆ ಹೆಚ್ಚಿನ ಇಳುವರಿ ಸಿಗಲಿ ಅಂತೇಳಿ ಆಶಿಸ್ತಾ ಈ ಒಂದು ಪಾರ್ಟನ್ನು ಮುಗಿಸ್ತೀನಿ. ಎಲ್ಲರಿಗೂ ವಂದನೆಗಳು.